ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ಒಂದು ತರಗತಿಯಲ್ಲಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ HGP ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬಂದ್ವಿ. ಏನು HGP ಅಂದರೆ ಏನು, ಮೆಗಾ ಪ್ರಾಜೆಕ್ಟು, ಎಲ್ಲಿ ಕೋಆರ್ಡಿನೇಷನ್ ಆಯ್ತದು. ಸೊ ಅಮೇರಿಕಾ, ದೆನ್ ಕಾಂಟ್ರಿಬ್ಯೂಟೆಡ್ ಬೈ ಅದರ್ ಕಂಟ್ರೀಸ್. ಸೊ ಇಟ್ ವಾಸ್ ಎ ಮೆಗಾ ಪ್ರಾಜೆಕ್ಟ್. ಯಾವುದು? ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ದೆನ್ ಏನು ಅದರಲ್ಲಿರ್ತಕ್ಕಂತಹ ಮುಖ್ಯ ಗೋಲ್ಸ್ ಏನು, ಗೋಲ್ಸ್ ಆಫ್ HGP, ವಾಟ್ ಈಸ್ ದ ಏಮ್ ಆಫ್ HGP, ದೆನ್ ದಿ ಮೆಥಡಾಲಜೀಸ್, ಅಪ್ರೋಚಸ್. ಸೊ ರಿಪೀಟೆಡ್ ಅಲ್ಲಿ ಅಪ್ರೋಚಸ್ ಅಲ್ಲಿ ನಾವು ನೋಡಿದ್ರೆ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್ ಅಂಡ್ ಸೀಕ್ವೆನ್ಸ್ ಅನ್ನೋಟೇಷನ್ಸ್. ಸೊ ದಿ ಮೇನ್ ಗೋಲ್ಸ್ ಆಫ್ HGP, ಏಮ್ ಆಫ್ HGP. So that mega project, what are the goals involved or included that human genome project? So identify the all genes on human genome, that is total number of genes on a chromosome, that is called genome. So understanding the all genes of human, that project, human genome project. In today's class we will discuss about the silent features of HGP. The silent features of HGP. What are the features of human genome project? The first silent feature, human genome contains 3,164.7 million nucleotide bases. The first feature of HGP, human genome contains 3,164.7 millions of nucleotide bases. 3,164.7 ಮಿಲಿಯನ್ಸ್ ಅಷ್ಟು ಏನಿದೆ ಬೇಸ್ ಪೇರ್ಸ್ ಇದೆ, ನ್ಯೂಕ್ಲಿಯೋಟೈಡ್ ಬೇಸಸ್ ಇದೆ ಹ್ಯೂಮನ್ ಜೀನೋಮ್ ಅಲ್ಲಿ. ದಟ್ ಇಸ್ ಟೋಟಲ್ ನಂಬರ್ ಆಫ್ ಜೀನ್ಸ್ ಅಲ್ಲಿ ಬೇಸ್ ಪೇರ್ಸ್ ಎಷ್ಟಿದೆ ಅನ್ನುವಂಥದ್ದು. ಸೆಕೆಂಡ್ ಫೀಚರ್, ದಿ ಆವರೇಜ್ ಜೀನ್ ಕನ್ಸಿಸ್ಟ್ ಆಫ್ 3,000 base pair. The average gene consists of 3,000 base pair. That means ಏನು ಹೇಳ್ತಾರೆ ಇಲ್ಲಿ ಅಂದಾಗ, ಆವರೇಜ್ ಆಗಿ ತಗೊಂಡಾಗ ಒಂದು ಜೀನ್ನಲ್ಲಿ ಮಿನಿಮಮ್ ಅಂದರೆ 3,000 ಬೇಸ್ ಪೇರ್ ಅನ್ನ ಅಂದಾಜು ಮಾಡಬಹುದು, ಎಸ್ಟಿಮೇಟ್ ಮಾಡುವಂಥದ್ದು. ದಿ ಲಾರ್ಜೆಸ್ಟ್ ಜೀನ್, that is dystrophin, has 2.4 million base pairs. The largest gene in a human genome, that is called dystrophin. It has 2.4 million base pairs. ಇಡೀ ಒಂದು ಜೀನೋಮ್ ಅಲ್ಲಿ, ಎಂಟೈರ್ ಜೀನೋಮ್ ಅಲ್ಲಿ ದೊಡ್ಡದಾಗಿರುವಂತಹ ಒಂದು ಜೀನು ಡೆಸ್ಟ್ರೋಪಿನ್. ಎಷ್ಟಿದೆ ಅದರಲ್ಲಿ ಒಂದು ಬೇಸ್ ಪೇರ್ಸು ಅಂದಾಗ 2.4 millions of base pairs are present or located in that dystrophin gene. So one of the silent feature. Next one, the total genes is estimated 30,000. ಏನು ಒಂದು ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಜೀನ್ಸ್ ಇದೆ ಅಂದಾಗ approximately about 30,000, but it is lower. ಏನು ಎಸ್ಟಿಮೇಟ್ ಮಾಡಿದರೆ 30,000 ಜೀನ್ಸ್ಗಳಿದೆ, ಅದು ಲೋಯರ್ ಇದೆ. ಪ್ರೀವಿಯಸ್ ಆಗಿ ಎಷ್ಟು ಎಸ್ಟಿಮೇಟ್ ಮಾಡಿದ್ರು ನೋಡಿ, ಬಟ್ ಇಟ್ ಈಸ್ ಲೋಯರ್ ದಾನ್ ಪ್ರೀವಿಯಸ್ 80,000 ಜೀನ್ಸ್. ಏನಿದೆ ಈಗ ಅಪ್ರಾಕ್ಸಿಮೇಟ್ ಆಗಿ ಜೀನ್ಸ್ ಅನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು 30,000, ಬಟ್ ಪ್ರೀವಿಯಸ್ ಆಗಿ ಮೊದಲೇ ಒಂದು ಆವರೇಜ್ ಎಷ್ಟಿತ್ತಪ್ಪ ಅಪ್ರಾಕ್ಸಿಮೇಟ್ ಆಗಿ ಅಂದಾಗ 80,000 ಜೀನ್ ಇತ್ತು. ಅದರಲ್ಲಿ ಈಗ ಏನು ಎಸ್ಟಿಮೇಟ್ ಮಾಡಿದ್ದಾರೆ ಅದು ಓನ್ಲಿ 30
80,000. So lower than the previous one 80,000. So that feature, the total genes is estimated 30,000, but it is lower than previous 80,000 base pairs. ಎಲ್ಲಿ 80,000 ಆಲ್ರೆಡಿ ಇದ್ದಂಥದ್ದು, ಅದರಲ್ಲಿ 30,000ದಷ್ಟು ಏನಾಗಿದೆ ಎಸ್ಟಿಮೇಟ್ ಮಾಡಿದ್ದಾರೆ. ದೆನ್ ಆಲ್ ಬೇಸ್ ಪೇರ್ಸ್ ಆರ್ ಸೇಮ್ ಇನ್ ಆಲ್ ಪೀಪಲ್ಸ್. ಏನು ಅದರಲ್ಲಿ ಇರ್ತಕ್ಕಂಥ ಬೇಸ್ ಪೇರ್ಸ್ ಇದೆ, ದಟ್ ಈಸ್ ಸೀಕ್ವೆನ್ಸ್, DNA ಸೀಕ್ವೆನ್ಸಸ್ ಆರ್ ನ್ಯೂಕ್ಲಿಯೋಟೈಡ್ ಬೇಸಸ್. ಯಾವ ರೀತಿ ಹೇಳಿದ್ರು ಕರೆಕ್ಟ್. ನ್ಯೂಕ್ಲಿಯೋಟೈಡ್ ಬೇಸಸ್ ಅಂದ್ರೂ ಓಕೆ, DNA ಸೀಕ್ವೆನ್ಸಸ್ ಅಂದ್ರೂ ಓಕೆ, ಅಥವಾ ನಾವೇನ್ ಬೇಸ್ ಪೇರ್ ಅಂತ ಹೇಳ್ತೇವೆ ಆಗಂದ್ರೂ ಕೂಡ ಓಕೆ. ಸೊ ಇದು ಏನಿದೆ ಆಲ್ಮೋಸ್ಟ್ ಸೇಮ್ ಇನ್ ಆಲ್ ಪೀಪಲ್ಸ್. ಆ ಬೇಸ್ ಪೇರ್ ಏನಿದೆ, ಸೀಕ್ವೆನ್ಸ್ ಏನಿದೆ, ಅದೆಲ್ಲ ಏನಾಗಿರ್ತದೆ, ಆ ಸೀಕ್ವೆನ್ಸ್ ಸಿಮಿಲರ್ ಆಗಿರ್ತದೆ. ಎಲ್ಲ ಇಂಡಿವಿಜುವಲ್ಸ್ ಅಲ್ಲೂ ಕೂಡ ಏನಾಗಿರ್ತದೆ, ಪೀಪಲ್ ಅಲ್ಲೂ ಕೂಡ ಸಿಮಿಲರ್ ಆಗಿರುವಂತದ್ದು. ನೆಕ್ಸ್ಟ್ ಒನ್, 50% of genes functions are unknown. 50% of gene functions are unknown. ಏನು ಎಸ್ಟಿಮೇಟ್ ಮಾಡಿದ್ದಾರೆ, ಅಷ್ಟು 30,000 ಅಲ್ಲಿ 50% ಅಷ್ಟು ಜೀನ್ಸ್ ಏನಿದೆ ಅದರ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ. ಸೊ 50% ಆಫ್ ಜೀನ್ ಫಂಕ್ಷನ್ಸ್ ಆರ್ ಅನ್ನೋನ್. ಇನ್ನೂ ಅದನ್ನ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ಅದು ಏನಿದೆ ಅನ್ನೋದನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ನೆಕ್ಸ್ಟ್ ಒನ್, ಲೆಸ್ ದನ್ 2% ಆಫ್ ಜೀನೋಮ್ ಕೋಡ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಏನು ಪ್ರೋಟೀನ್ ಸಿಂಥಸಿಸ್ ಆಗ್ತದೆ, ಟ್ರಾನ್ಸ್ಲೇಷನ್. ಆ ಒಂದು ಟ್ರಾನ್ಸ್ಲೇಷನ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಜೀನ್ಸ್ ಓನ್ಲಿ ಅಬೌಟ್ 2%. ಕ್ಯಾನ್ ಯು ಇಮ್ಯಾಜಿನ್? ನೋಡಿ, ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಅಷ್ಟೊಂದು ಜೀನ್ಸ್ ಅನ್ನು ಎಸ್ಟಿಮೇಟ್ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಮಾತ್ರ ಇನ್ವಾಲ್ವ್ ಆಗ್ತದೆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ, ದಟ್ ಈಸ್ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಅಲ್ಲಿ. ಓನ್ಲಿ 2% ಆಫ್ ಜೀನ್ಸ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. Repeated sequences make up at large portions. In DNA ನಲ್ಲಿ ಏನಾಗಿದೆ, ಮುಂದೆ ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಹೇಳ್ತೇವೆ. ಏನು DNA ಸೀಕ್ವೆನ್ಸ್ ನಾವು ನೋಡ್ತೀವಿ, that is strands made up of base pairs, nothing but nucleotide bases. Nucleotide bases are that is the sequence of base pairs, also called DNA sequences. At the certain regions of DNA sequences, we have to identify repeated sequences. So the repeated sequences make up a large portion. ಈ ರಿಪೀಟೆಡ್ ಸೀಕ್ವೆನ್ಸ್ ಏನಿದೆ DNA ಸ್ಟ್ರ್ಯಾಂಡ್ ಅಲ್ಲಿ ಏನಾಗಿದೆ, ಅದು ಅನೇಕ ಭಾಗಗಳೆಲ್ಲ ಏನಾಗಿದೆ, ಅದು ಕವರ್ ಆಗಿದೆ. ರಿಪೀಟೆಡ್ ಸೀಕ್ವೆನ್ಸ್ ಮೇಕಪ್ ಅಟ್ ಅ ಲಾರ್ಜ್ ಪೋರ್ಷನ್ ಆಫ್ DNA ಸೀಕ್ವೆನ್ಸಸ್. ಆ ಸೀಕ್ವೆನ್ಸ್ ಅಲ್ಲಿ ಎಂಟೈರ್ DNA ಸೀಕ್ವೆನ್ಸ್ ಅಲ್ಲಿ ಅಲ್ಲಲ್ಲಿ ಇರುವಂತಹ ರಿಪೀಟೆಡ್ ಸೀಕ್ವೆನ್ಸ್ ಏನ್ ಮಾಡಿದೆ, ಅದು ಲಾರ್ಜ್ ಪೋರ್ಷನ್ ಏನ್ ಮಾಡ್ಕೊಂಡಿದೆ, ಅದು ಇನ್ಕ್ಲೂಡ್ ಆಗಿದೆ. ಅಲ್ಲಿ ಆ ಲಾರ್ಜ್ ಪೋರ್ಷನ್ಗೆ ಅದು ಸ್ಟ್ರೆಚ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಒನ್, ರಿಪೀಟೆಡ್ ಸೀಕ್ವೆನ್ಸ್ ಸ್ಟ್ರೆಚಸ್ DNA. ದಟ್ಸ್ ವೆರಿ ಇಂಪಾರ್ಟೆಂಟ್. ಏನು ಸರ್ಟನ್ ಪಾಯಿಂಟ್ ಅಲ್ಲಿ ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ನಾವು ನೋಡ್ತೇವೆ DNA ಸ್ಟ್ರ್ಯಾಂಡ್ ಅಲ್ಲಿ, ಈ ತರ ರಿಪೀಟೆಡ್ ಸೀಕ್ವೆನ್ಸ್ ಅನ್ನ. ಆ ಸೀಕ್ವೆನ್ಸ್ ಏನಿದೆ ದಟ್ ಕ್ಯಾನ್ ಸ್ಟ್ರೆಚಸ್ DNA ಸೀಕ್ವೆನ್ಸ್. ಆ ಒಂದು ಪಾಯಿಂಟ್ ಸಾಕು, DNA ಬೇಸ್ ಪೇರನ್ನ ಸ್ವಲ್ಪ ಮಟ್ಟಿಗೆ ಏನ್ ಮಾಡುತ್ತೆ, ಅದು ಸ್ಟ್ರೆಚ್ ಮಾಡುತ್ತೆ, ಎಳೆಯುತ್ತೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತದೆ. ಸೊ the repeated sequence stretches DNA sequence. Then chromosome number 1 has 2968. That is, the chromosome 1 has most of genes, about 2968. Chromosome 1 ಏನಿದೆ, highest, it has highest number of
genes, about 2968 2968 ಜೀನ್ಸ್ಗಳನ್ನು ಹೊಂದಿದೆ. ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ ನಂಬರ್ 1. But Y gene has least number of chromosomes, least number of genes, about 231. ಹಾಗೆ ಹೈಯೆಸ್ಟ್ ಕ್ರೋಮೋಸೋಮ್ ನಂಬರ್ 1 ಅಲ್ಲಿ ನಾವು ನೋಡಿದ್ರೆ ಲೀಸ್ಟ್ ತುಂಬಾ ಕಡಿಮೆ ಜೀನ್ಸ್ ಅನ್ನ ವೈ ಕ್ರೋಮೋಸೋಮ್ ನಲ್ಲಿ ನಾವು ನೋಡ್ತೇವೆ. ಎಷ್ಟಿದೆ ಅಲ್ಲಿ? ಸೊ ಲೀಸ್ಟ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ವೈ ಕ್ರೋಮೋಸೋಮ್ಸ್ ಅಬೌಟ್ 231 231 ಜೀನ್ಸ್ ಅನ್ನ ನಾವು ನೋಡ್ತೇವೆ. ಕ್ರೋಮೋಸೋಮ್ 1 ಹೈಯೆಸ್ಟ್, ಕ್ರೋಮೋಸೋಮ್ ವೈ ನಲ್ಲಿ ಎಷ್ಟಿದೆ? ಕೇವಲ 231 ಜೀನ್ಸ್ ಗಳನ್ನ ನೋಡ್ತೇವೆ. Then last one, scientists identified 1.4 million single bases differences. ಏನು ಕ್ರೋಮೋಸೋಮ್ DNA ಸೀಕ್ವೆನ್ಸ್ ಇದೆ, ಈ DNA ಸೀಕ್ವೆನ್ಸ್ ಅಲ್ಲಿ ಹಲವಾರು ಸೈಂಟಿಸ್ಟ್ಗಳು ಅಲ್ಲಲ್ಲಿ ಸಿಂಗಲ್ ಬೇಸ್ ಪೇರ್ ಅನ್ನ, ಸಿಂಗಲ್ ಬೇಸಸ್ ಅನ್ನ, ಅಂದ್ರೆ ಒಂದೇ ಬೇಸ್ ಪೇರ್ ಇರುವಂತದ್ದು, ಆಪೋಸಿಟ್ ಅಲ್ಲಿ ಇರೋದಿಲ್ಲ, ಒಂದೇ ಲೈನ್ ಅಲ್ಲಿ ಇರುವಂತದ್ದು, ಒಂದೇ ಸಿಂಗಲ್ ಬೇಸಸ್. ಸೊ ಆರ್ ಐಡೆಂಟಿಫೈಡ್ ಬೈ ಮೆನಿ ಸೈಂಟಿಸ್ಟ್. ಎಷ್ಟಿದೆ ಅದು? ಸೊ ಅಪ್ರಾಕ್ಸಿಮೇಟ್ಲಿ ಅಬೌಟ್ 1.4 ಮಿಲಿಯನ್, 1.4 ಮಿಲಿಯನ್ ಅಷ್ಟು ಸಿಂಗಲ್ ಬೇಸಸ್ ಅನ್ನ ಹಲವಾರು ಸೈಂಟಿಸ್ಟ್ಗಳು DNA ಸೀಕ್ವೆನ್ಸ್ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ದಟ್ ಈಸ್ ಟರ್ಮ್ಡ್ ಆಸ್ CNPS. That region is termed as single nucleotide polymorphisms. ಏನಂತ ಹೇಳ್ತೀವಿ ಆ ಸೈಟ್ ಅನ್ನ? ಫಾರ್ ಎಕ್ಸಾಂಪಲ್, ಸೊ ಇದು ಒಂದು ಬೇಸ್ ಪೇರ್ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಸ್ಟ್ರಾಂಡ್ ಅಲ್ಲಿ ಸಿಂಗಲ್ ಬೇಸ್ ಪೇರ್ ಅಂತ ಕರಿತೀವಿ, ಬೇಸಸ್ ಅಂತ ಕರಿತೀವಿ ಆನ್ ಎ ಸ್ಟ್ರಾಂಡ್ ಆರ್ DNA ಸೀಕ್ವೆನ್ಸ್. ಇಲ್ಲಿ ಅಲ್ಲಲ್ಲಿ ನಾವೇನ್ ನೋಡ್ತೇವೆ? ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ನೋಡ್ತೀವಿ. ಇಂತಹ ಒಂದು ಸೀಕ್ವೆನ್ಸ್ ಒಂದೇ ಆಪೋಸಿಟ್ ಅಲ್ಲಿ ಇರೋಲ್ಲ, ಪೇರ್ ಇರೋದಿಲ್ಲ, ಒಂದೇ ಸಿಂಗಲ್ ಬೇಸಸ್ ಇರ್ತದೆ. ಈ ಸಿಂಗಲ್ ಬೇಸಸ್ ಏನಿದೆ 1.4 ಮಿಲಿಯನ್ ಅಷ್ಟಿದೆಯಂತೆ DNA ಸೀಕ್ವೆನ್ಸ್ ಅಲ್ಲಿ. ಅದನ್ನ ಆ ಸೈಟ್ ಅನ್ನ ಏನಂತ ಹೇಳ್ತಾರೆ? ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಸ್. ಆ ಒಂದು ಸೈಟ್ ಅನ್ನ, ಸಿಂಗಲ್ ಬೇಸಸ್ ಅನ್ನ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಸ್ ಅಂತ ಕರಿತೀವಿ. ಶಾರ್ಟ್ಲಿ ಟರ್ಮ್ಡ್ ಆಸ್ SNPS, single nucleotide polymorphisms. What is meant by polymorphism? Very next, that is in DNA fingerprinting. So I will tell you that the condition, polymorphism condition on DNA. So these are silent features of HGP, Human Genome Project. For the board examination point of view, they may ask silent features for 5 marks. 5 ಮಾರ್ಕ್ಸಿಗೆ ಕೇಳುವಂತಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ರೈಟ್ ಸೈಲೆಂಟ್ ಫೀಚರ್ಸ್ ಆಫ್ HGP ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ದೀಸ್ ಆರ್ ಆಲ್ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. Now we move on to application and future challenge. Next step, that is application. How we applied human genome project for the future challenge. So application and future challenge. The first point, DNA fingerprinting was the great achievement to detect DNA sequence of genome. ಏನಿದೆ HGP ಅಂತಕ್ಕಂಥದ್ದು. ಸೊ ಈ ಒಂದು HGP ಏನು ನಾವು ನೋಡ್ತೇವೆ, ಗ್ರೇಟ್ ಅಚೀವ್ಮೆಂಟ್ ಇದು. ಯಾವುದದು? ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಲ್ಲಿ ನಾವೇನು ಅಪ್ಲಿಕೇಶನ್ ಅಂಡ್ ಫ್ಯೂಚರ್ ಚಾಲೆಂಜಸ್ ಟು ಡಿಟೆಕ್ಟ್ HGP was the great achievement to
detect the DNA sequence of genome. The DNA sequence of genome of human beings. But in earlier days, we identified or detected only a certain genes on the genome. Certain genes on the genome. But in the recent decades ಅಂದರೆ ದಶಕಗಳಲ್ಲಿ, ಇತ್ತೀಚಿನ ದಶಕಗಳಲ್ಲಿ so many scientists identified, then worked about human genome and identified large number of genes located on the chromosome. That means genome. ಕಳೆದ ದಶಕಗಳಿಂದ ಏನು HGP ಇದೆ ತುಂಬ ಉತ್ತಮವಾಗಿರುವಂಥ ಸಾಧನೆಯನ್ನ ಮಾಡಿದೆ. ಅರ್ಲಿಯರ್ ಡೇಸ್ ಅಲ್ಲಿ ಕೆಲವು ಜೀನ್ಸ್ಗಳನ್ನು ಮಾತ್ರ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಆಗಿತ್ತು. ಆದರೆ ಇತ್ತೀಚಿನ ದಶಕಗಳಲ್ಲಿ, ಕೆಲವು ದಶಕಗಳಿಂದ ಅಪ್ರಾಕ್ಸಿಮೇಟ್ಲಿ ಅಬೌಟ್ ದಿ ಲಾರ್ಜ್ ನಂಬರ್ ಆಫ್ ಜೀನ್ಸ್ ಆನ್ ದಿ ಜೀನೋಮ್ would be estimated. ಏನಾಗಿದೆ ಇಲ್ಲಿ ಹೆಚ್ಚು ಕಡಿಮೆ ಆ ಜೀನೋಮ್ ಅಲ್ಲಿ ಇರ್ತಕ್ಕಂಥ ಎಂಟೈರ್ ಟೋಟಲ್ ನಂಬರ್ ಆಫ್ ಜೀನ್ಸ್ ಏನಿದೆ ಅದನ್ನು ಆಲ್ರೆಡಿ ಎಸ್ಟಿಮೇಟ್ ಮಾಡಲಾಗಿದೆ ಇತ್ತೀಚಿನ ದಶಕಗಳಲ್ಲಿ, ಕೆಲವು ದಶಕಗಳಿಂದ. ಸೊ ದಟ್ ಈಸ್ ಒನ್ ಆಫ್ ದಿ ಗ್ರೇಟ್ ಅಚೀವ್ಮೆಂಟ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ದಟ್ ಎಸ್ಟಿಮೇಟೆಡ್ how thousands of genes and proteins worked together as a interconnected network. So in a genome, gene during the translation process or protein synthesis, how those genes interacted with protein molecules. That is a collaborating work by genes and proteins during protein synthesis. So that work, that coordination between genes and protein molecules appeared as a network type of work. So that is very important in respect of chemistry of life. ಏನಿದೆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಜೀನೋಮ್ ಮತ್ತೆ ಪ್ರೋಟೀನ್ ಮಾಲಿಕ್ಯೂಲ್ ಎರಡೂ ಕೂಡ ಏನಾಗಿದೆ ಇಲ್ಲಿ both come together to work as that is a collaborating or coordinated work between genes and protein. So that is one of the aspect towards the chemistry of life. ಸೊ ಅದನ್ನು ನಾವು ರಾಸಾಯನಿಕವಾಗಿ ಏನೇನು ಅಮೈನೋ ಆಸಿಡ್ಸ್ ಇದೆ, ಯಾವ ರೀತಿ ಸ್ಪೆಸಿಫಿಕ್ ಆಗಿ ಬೈಂಡ್ ಮಾಡುತ್ತೆ, ಯಾವ ರೀತಿ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ, ಪ್ರೋಟೀನ್ನಲ್ಲಿ ಟ್ರಾನ್ಸ್ಮಿಟ್ ಆಗಿರ್ತಕ್ಕಂಥ ಗುಣಗಳು, ಹೌ ದೇ ರೆಗ್ಯುಲೇಟೆಡ್ ದ್ಯಾನ್ ಎಕ್ಸ್ಪ್ರೆಸ್ಡ್. ಸೊ ದಟ್ ಈಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಎಕ್ಸ್ಪ್ರೆಷನ್ ದಿ ಮೆಕ್ಯಾನಿಸಮ್, regulation mechanism by certain set of genes. So those are structural or operator genes. So the collaborating or coordination between genes and protein, so that is the one of the aspect towards the chemistry of life. Then so HGP that detects what are the genes present at different sites, those having the disorders, to detect in earlier diagnosis. ಯಾವ್ಯಾವ ಜೀನ್ಸ್ ಅಲ್ಲಿ ಡಿಫೆಕ್ಟಿವ್ ಆಗಿದೆ, ಯಾವ್ಯಾವ ಜೀನ್ಸು ಡಿಫೆಕ್ಟಿವ್ ಆಗಿದೆ, ಡಿಸಾರ್ಡರ್ ಆಗಿರ್ತಕ್ಕಂಥದ್ದನ್ನ ಹೊಂದಿದೆ, ಇದನ್ನ ಮೊದಲೇ ನಾವೇನ್ ಮಾಡ್ಬೋದು, ಇದರ ಮೂಲಕ ಡಿಟೆಕ್ಟ್ ಮಾಡ್ಬೋದು. ಸೊ ಅದನ್ನು ನಾವು ಹೇಳಿದ್ವಿ ರೆವಲ್ಯೂಷನರಿ ಅಂತ ಕರೆದ್ವಿ.
discovery. So that one is revolutionary. Then new way to diagnose some genetic disorders in humans. ಹ್ಯೂಮನ್ ಅಲ್ಲಿ ಬರುವಂಥ ಜೆನೆಟಿಕ್ ಡಿಸಾರ್ಡರ್ಸ್ ಅನ್ನ ಹೊಸ ರೀತಿಯಲ್ಲಿ ಡಿಟೆಕ್ಟ್ ಮಾಡಬಹುದು ಅಥವಾ ಡಯಾಗ್ನೋಸ್ ಮಾಡುವಂಥದ್ದಾಗಿದೆ HGP ಥ್ರೂ HGP. That is application and future challenging of HGP. Now we move on to the last concept, that is DNA fingerprinting. ಈಗ ಕೊನೆಯ ಕಾನ್ಸೆಪ್ಟಿಗೆ ಬರೋಣ, DNA fingerprinting. So what is the definition for DNA fingerprinting? ಏನು ಡೆಫಿನಿಷನ್ ಅನ್ನ ಕೊಡಬಹುದು DNA fingerprinting ಗೆ? So it is the laboratory technique type. DNA fingerprinting nothing but laboratory technique type used to establish a link between biological evidence and criminal investigation. DNA fingerprinting ಅಂದ್ರೆ ಇದು ಒಂದು ಲ್ಯಾಬೋರೇಟರಿನಲ್ಲಿ ಮಾಡುವಂತಹ ಒಂದು ವಿಧಾನ. ಸೊ that is the laboratory technique type DNA fingerprinting. ಏನಿದೆ ಇದರಲ್ಲಿ? In which to establish, ಏನನ್ನ ಎಸ್ಟಾಬ್ಲಿಷ್ ಮಾಡಬಹುದು ನಾವು ಅಂದಾಗ, ಟು ಎಸ್ಟಾಬ್ಲಿಷ್ ಎ ಲಿಂಕ್ ಬಿಟ್ವೀನ್, ಇಲ್ಲಿ ಒಂದು ಲಿಂಕ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡಬಹುದು. ಎ ಲಿಂಕ್ ಬಿಟ್ವೀನ್ ಬಯಾಲಜಿಕಲ್ ಎವಿಡೆನ್ಸ್. ಸೊ ಜೈವಿಕವಾಗಿ ನಾವು ಸಾಕ್ಷಿಯನ್ನು ಕೊಡುವಂಥದ್ದು. ಸೊ ಬಯಾಲಜಿಕಲ್ ಎವಿಡೆನ್ಸ್ ಆ್ಯಂಡ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಯಾವ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ, ತಪಾಸಣೆಯಲ್ಲಿ, ಕ್ರಿಮಿನಲ್ ಅಲ್ಲಿರ್ತಕ್ಕಂತಹ ಒಂದು ತಪಾಸಣೆಯಲ್ಲಿ ಬಯಾಲಜಿಕಲ್ ಮೂಲಕ ನಾವು ಸಾಕ್ಷ್ಯಾಧಾರವನ್ನು ಒದಗಿಸಬಹುದು. ಅದು DNA fingerprinting ನ ಮೂಲಕ. ಲ್ಯಾಬೋರೇಟರಿನಲ್ಲೇ ಮಾಡುವಂತಹ ಒಂದು ವಿಧಾನ ಟೆಸ್ಟಿಂಗ್ ಅಂತ ಕರಿತೇವೆ. ಸೊ ದಟ್ ಕ್ಯಾನ್ ಪ್ರೂವ್ ದಿ DNA fingerprinting, that can prove the biological evidence, through biological evidence, that the testing of DNA samples from the crime and the suspect. So ಯಾರಿಂದ ಏನಾದರೂ ಒಂದು ಕೊಲೆಯ ಆಪಾದನೆಯಲ್ಲಿ ಅಥವಾ ಏನು ಒಂದು ಲೀಗಲ್ ಆಗಿ ಪ್ಯಾಟರ್ನಿಟಿ ಟೆಸ್ಟ್ ಅಂತ ಬರ್ತದೆ, ಅಂದರೆ ಇವರ ಮಗನ ಅನ್ನುವಂಥ ಒಂದು ಲೀಗಲ್ ಡಿಸ್ಪ್ಯೂಟಲ್ಲಿ ಏನಾಗ್ತದೆ, ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಆಪಾದಿತನಲ್ಲಿ ಏನಾಗಿರ್ತದೆ, ಅವನೇ ಮಾಡಿದಾನ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಾಗ್ತದೆ. ಆ ಸಾಕ್ಷಿಗೆ ಇವತ್ತೇನಾಗಿದೆ, DNA fingerprinting ಅಲ್ಲಿ ಜಸ್ಟ್ DNA ಸ್ಯಾಂಪಲ್ ತಗೊಳ್ಳೋದು, ಅವರ ಒಂದು ಟಿಶ್ಯೂ ಇಂದ ಅಥವಾ ಸೆಲ್ಲಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಸ್ಯಾಂಪಲ್ ತಗೊಂಡು ಆ ಸ್ಯಾಂಪಲ್ ಅನ್ನು ಪ್ರೊಸೆಸಿಂಗ್ ಮಾಡಿದಾಗ ಸೊ ಅಲ್ಲಿ ಐಡೆಂಟಿಫೈ ಮಾಡಬಹುದು ಆ ಒಂದು ಎವಿಡೆನ್ಸ್ ಏನಿದೆ, ಆ ಎವಿಡೆನ್ಸ್ನ ಮೂಲಕ ನಾವು ಅವರನ್ನ ಡಿಟೆಕ್ಟ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ಅವರೇ ಆ ಒಂದು ಆಪಾದನೆಯಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ, ಸಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಪ್ರೂವ್ ಮಾಡ್ಬೋದು. ಇದನ್ನೇ ಬಯಾಲಜಿಕಲ್ ಎವಿಡೆನ್ಸ್ ಅಂತ ಕರಿತೇವೆ. DNA fingerprinting ಮೂಲಕ ಏನು ಕೊಡ್ಬೋದು, ನಾವು ಒಂದು ನಿದರ್ಶನ, ಒಂದು ಸಾಕ್ಷಿಯನ್ನು ಕೊಡ್ಬೋದು. ಬಯಾಲಜಿಕಲ್, ಜೈವಿಕ, ಜೀವಂತ ಇರುವ ಸಾಕ್ಷಿಯನ್ನು ಕೊಡ್ಬೋದು. ಆ ಸ್ಯಾಂಪಲ್, DNA ಸ್ಯಾಂಪಲ್ ಟೆಸ್ಟಿಂಗ್ನ ಮೂಲಕ ಅಪಾದಿತರನ್ನು ನಾವೇನು ಮಾಡ್ಬೋದು, ಅಲ್ಲಿ ಪತ್ತೆ ಹಚ್ಚಬಹುದಾಗಿದೆ. ಸೊ ಇದೊಂದು ಮಹತ್ವಕರವಾಗಿರ್ತಕ್ಕಂಥ ಬೆಳವಣಿಗೆ DNA fingerprinting. ಸೊ ಏನಂತ ಡಿಫೈನ್ ಮಾಡೋಣ? ಇಟ್ ಈಸ್ ದಿ ಲ್ಯಾಬೋರೇಟರಿ ಟೆಕ್ನಿಕ್ ಟೈಪ್ ಯೂಸ್ಡ್ ಟು ಎಸ್ಟಾಬ್ಲಿಷ್ ಎ ಲಿಂಕ್ ಬಿಟ್ವೀನ್ ಬಯಾಲಜಿಕಲ್ ಎವಿಡೆನ್ಸ್ ಅಂಡ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಸೊ ಇನ್ DNA ಸೀಕ್ವೆನ್ಸ್ ನಾವು ಯೂಶುವಲ್ ಆಗಿ DNA ಸೀಕ್ವೆನ್ಸ್ ಅನ್ನ ನೋಡಿದ್ದೀವಿ. ಏನು ಬೇಸ್ ಪೇರ್ಸ್ ಅಂತ ಕರಿತೇವೆ. DNA ಸೀಕ್ವೆನ್ಸ್ ನಥಿಂಗ್ ಬಟ್ base pairs or nucleotide bases or sequence of DNA. Look at this. So this is a DNA strand. Here the base pairs nothing but a nucleotide sequence or DNA sequence. So DNA base pairs
ಬೇಸಸ್. ಯಾವುದನ್ನ ನಾವು ಬೇಸಸ್ ಅಂತ ಕರಿತೀವಿ? ನೈಟ್ರಾಜಿನಸ್ ಬೇಸಸ್ ಅನ್ನ. ಅಡಿನೈನ್, ಗ್ವಾನೈನ್, ಥೈಮಿನ್ ಅಂಡ್ ಇನ್ನೊಂದು ಯಾವ್ದು ಸೈಟೋಸಿನ್, ದೆನ್ ಯುರಾಸಿಲ್ during the transcription and translation. So these sequence nothing but DNA sequences. In DNA sequences, number of repeated sequences are there. In DNA sequences, we can identify number of repeated sequences are in DNA sequences or present on DNA sequences. ಈ ಸೀಕ್ವೆನ್ಸ್ ಮೇಲೆ ಏನಾಗಿದೆ, ಅಲ್ಲಲ್ಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗಿರ್ತವೆ, ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ನೋಡ್ತೇವೆ. ಏನ್ ನೋಡ್ತೀವಿ ನಾವು? ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ನೋಡ್ತೇವೆ. ಲುಕ್ ಅಟ್ ದಿಸ್. ಈ ತರ ರಿಪೀಟೆಡ್ ಆಗಿರ್ತದೆ ಸೀಕ್ವೆನ್ಸ್. ಇದು ರೀಡ್ ನಾವು ನೋಡ್ತಕ್ಕಂಥ ಬೇಸ್ ಪೇಸ್, ಹೌದಲ್ವಾ? ಸೊ ಇದನ್ನ ನಾವು ಹೇಳಿದ್ವಿ ಕಾಂಟ್ಯಾಗ್ಯುನಸ್ ಅಂತ ಕರೆದ್ವಿ. ಅಂದ್ರೆ ನೋ ಪಂಕ್ಚುಯೇಷನ್, ಸುಮ್ಮನೆ ನಾವು ಓದ್ತಾ ಹೋಗ್ತೀವಿ ಅದನ್ನ ಸೀಕ್ವೆನ್ಸ್ ಅನ್ನ. ಎಲ್ಲಿ ಫುಲ್ ಸ್ಟಾಪ್ ಆಗಿರ್ಲಿ, ಕಾಮ್ ಆಗಿರ್ಲಿ ಬರೋದಿಲ್ಲ. ಈ ಸೀಕ್ವೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗಿರ್ತದೆ, ಆ ಬೇಸ್ ಪೇರ್ ಅಲ್ಲಿ ರಿಪೀಟ್ ಆಗಿರ್ತದೆ. ಈ ತರ ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ಅನೇಕ ಸೈಟ್ಗಳಲ್ಲಿ ನಾವು ನೋಡ್ತೀವಿ. DNA ಸೀಕ್ವೆನ್ಸ್ ಅಲ್ಲಿ ಅನೇಕ ಭಾಗಗಳಲ್ಲಿ ನೋಡ್ತೇವೆ. ದೋಸ್ ರಿಪೀಟೆಡ್ ಸೀಕ್ವೆನ್ಸಸ್ ಆರ್ ಕಾಲ್ಡ್, ಅದನ್ನ ನಾವು ಏನಂತ ಕರಿತೀವಿ? ಆ ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನ ಅಂದಾಗ ದಟ್ ಈಸ್ ರಿಪೀಟೆಡ್ DNA sequences. Repeated DNA sequences. ಅಲ್ಲಲ್ಲಿ ಈ ರೀತಿ ರಿಪೀಟ್ ಆಗಿದೆ, ಮತ್ತೊಂದು ಸಲ ಏನಾಗಿದೆ, ಎಕ್ಸ್ಟ್ರಾ ಆಗಿರ್ತದೆ. ರಿಪೀಟೆಡ್ DNA sequences, ರಿಪಿಟೇಟಿವ್ DNA sequence ಅಂತ ಕರಿತೇವೆ. ಪರ್ಟಿಕ್ಯುಲರ್ ಸೈಟ್ ಮೇಲೆ ನಾವು ನೋಡ್ತೇವೆ. ಸೊ ದೀಸ್ ರಿಪಿಟೇಟಿವ್ DNA sequences are of two types. ಇದರಲ್ಲಿ ಎರಡು ವಿಧ ಇದೆ. ಸೊ one type that is called, so this is also called satellite DNA. ನೋಡಿ, ಈ ತರ ರಿಪೀಟ್ ಆಗಿರುವಂತಹ ಸೀಕ್ವೆನ್ಸಸ್ DNA ಸ್ಟ್ರಾಂಡ್ ಅಲ್ಲಿ, ಬೇಸ್ ಪೇರ್ ಅಲ್ಲಿ, ಸೀಕ್ವೆನ್ಸ್ ಅಲ್ಲಿ ಅನೇಕ ಭಾಗದಲ್ಲಿ ನಾವು ನೋಡ್ತೇವೆ. ಅದನ್ನ ರಿಪಿಟೇಟಿವ್ DNA ಸೀಕ್ವೆನ್ಸ್ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್ ಸ್ಯಾಟಲೈಟ್ DNA ಏನಂತ ಹೇಳ್ತೀವಿ? ಅದನ್ನ ಸ್ಯಾಟಲೈಟ್ DNA. ಸ್ಯಾಟಲೈಟ್ DNA ನಥಿಂಗ್ ಬಟ್ ರಿಪೀಟೆಡ್ ಸೀಕ್ವೆನ್ಸ್ ಆಫ್ DNA. ಮತ್ತೆ ರಿಪೀಟ್ ಆಗಿರುವ ಸೀಕ್ವೆನ್ಸ್ ಅದು, ಅದನ್ನ ಸ್ಯಾಟಲೈಟ್ ಅಂತ ಕರಿತೇವೆ. ಸ್ಯಾಟಲೈಟ್ DNA are of two types. ಇದರಲ್ಲಿ ಎರಡು ರೀತಿ ನೋಡ್ತೀವಿ ನಾವು. are of two types. One is micro satellite DNA. Second one is mini satellite DNA. ನೋಡಿ, ಇದರಲ್ಲಿ ಎರಡು ಟೈಪ್ ಇದೆ. ಒಂದು ಮೈಕ್ರೋ ಸ್ಯಾಟಲೈಟ್ DNA ಅಂತ ಕರಿತೇವೆ, ಇನ್ನೊಂದು ಮಿನಿ ಸ್ಯಾಟಲೈಟ್ DNA ಅಂತ ಕರಿತೇವೆ. So what is the difference between these two? In microsatellite DNA, the repeated portion of DNA, look at this, ಇಲ್ಲಿ ತೋರಿಸ್ತೀನಿ. ಇದು ರಿಪೀಟ್ ಆಗಿರುವಂತದ್ದು. ಒಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ, ಕಾಪಿ, ಈ ತರ ಎಕ್ಸ್ಟ್ರಾ ಕಾಪಿ ಬರ್ತದೆ ಸೀಕ್ವೆನ್ಸ್. ಇದನ್ನ ಸ್ಯಾಟಲೈಟ್ ಅಂತ ಕರಿತೇವೆ. ಈ ಸ್ಯಾಟಲೈಟ್ ಅಲ್ಲಿ ಎರಡು ಟೈಪ್ ಇದೆ. ಯಾವುದು? ಮೈಕ್ರೋ ಅಂಡ್ ಮಿನಿ ಅಂತ ಕರಿತೇವೆ. So in case of microsatellite DNA, each repeated DNA has more than 100 base pairs. ನೋಡಿ, ಆ ಸಣ್ಣದಾಗಿರುವಂತಹ ರಿಪೀಟೆಡ್ ಸೀಕ್ವೆನ್ಸ್ ಏನಿದೆ ಅದು ಸ್ಯಾಟಲೈಟ್. ಅದರಲ್ಲಿ ಮತ್ತೆ ಎರಡು ಹೇಳ್ತೀವಿ, ಮೈಕ್ರೋ ಅಂಡ್ ಮಿನಿ ಸ್ಯಾಟಲೈಟ್ DNA. ಮೈಕ್ರೋ ಮೀನ್ಸ್ that repeated sequence satellite DNA has more than 100 base pairs. ಅಂತಹ ಒಂದು ಸೀಕ್ವೆನ್ಸ್ ಅಲ್ಲಿ, ಶಾರ್ಟ್ ಸೀಕ್ವೆನ್ಸ್ ಅಲ್ಲಿ ಎಷ್ಟಿರುತ್ತೆ ಬೇಸ್ ಪೇರು? 100ಕ್ಕಿಂತ ಹೆಚ್ಚಿರುತ್ತೆ. ಅಂತ ಬೇಸ್ ಪೇರ್ ಇರುವಂತ ಆ DNA ಸೀಕ್ವೆನ್ಸ್ ಇದೆಯಲ್ಲ, ಸ್ಯಾಟಲೈಟ್ DNA, ಅದನ್ನ ಮೈಕ್ರೋ ಸ್ಯಾಟಲೈಟ್ DNA ಅಂತ ಕರಿತೇವೆ.
In case of mini satellite DNA sequence, here that sequence has only 4 to 5 base pairs or 2 to 4 base pairs. Enough. 2ರಿಂದ 4 ಬೇಸಸ್ ಅನ್ನ ಮಾತ್ರ ಹೊಂದಿರುತ್ತೆ. 4 ಬೇಸಸ್ ಅನ್ನ ಹೊಂದಿರುತ್ತದೆ. ಅಂತ ಸಣ್ಣ ಸ್ಟ್ರೆಚಸ್ ಅನ್ನ ಏನಂತ ಕರಿತೀವಿ? ರಿಪೀಟೆಡ್ ಡಿಎನ್ಎ ನ ಮಿನಿ ಸ್ಯಾಟಲೈಟ್ ಡಿಎನ್ಎ ಅಂತ ಕರಿತೇವೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ the micro satellite DNA and mini satellite DNA. In micro, so we can identify more than 100 nucleotide bases. In mini satellite DNA, only 2 to 4 nucleotide bases. That is the difference between micro and mini satellite DNA. Now, so DNA sample. ಈಗ ಫಿಂಗರ್ ಪ್ರಿಂಟಿಂಗ್ ಅಂದ್ರೆ ಯಾವ ರೀತಿಯಲ್ಲಿ ನಾವು ಮಾಡುವಂಥದ್ದು ಫಿಂಗರ್ ಪ್ರಿಂಟಿಂಗ್ ಅನ್ನ ಅಂದಾಗ, ಸೊ ಟೇಕ್ DNA ಸ್ಯಾಂಪಲ್ ಫ್ರಮ್ ಎ ಕ್ರೈಮ್. ಈಗ ನಾವು ಹೇಳಿದ್ವಿ DNA ಫಿಂಗರ್ ಪ್ರಿಂಟಿಂಗ್ ಅನ್ನ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ, ತಪಾಸಣೆಯಲ್ಲಿ, ಕೊಲೆ ಮೊಕದ್ದಮೆಯಲ್ಲಿ ನಾವು ಈ ಒಂದು DNA ಸ್ಯಾಂಪಲ್ ಟೆಸ್ಟಿಂಗ್ ಅನ್ನ ಮಾಡ್ತೇವೆ. ಅಲ್ಲಿ ಪ್ರೂವ್ ಮಾಡಬಹುದು ಯಾರು ಅದನ್ನು ಮಾಡಿದ್ದಾರೆ ಅನ್ನೋದನ್ನ ಏನ್ ಮಾಡಬಹುದು, ಸಸ್ಪೆಕ್ಟ್ ಮಾಡುವಂಥದ್ದು. ಯಾವ ರೀತಿ? ಆನ್ ದಿ ಬೇಸಿಸ್ ಆಫ್ ದಿ ಟೆಸ್ಟಿಂಗ್ ಆಫ್ DNA, ದೆನ್ ಮ್ಯಾಚ್ ಇಟ್, ಅದನ್ನ ಮ್ಯಾಚ್ ಮಾಡ್ತಾರೆ. ಯಾವ ರೀತಿ ತಗೊಳ್ತಾರೆ ಅದನ್ನ ಅಂದಾಗ, ಟೇಕ್ DNA ಸ್ಯಾಂಪಲ್ ಫ್ರಮ್ ಎ ಕ್ರೈಮ್ ಸೀನ್. ಅಲ್ಲಿ ಯಾರ್ದು ನಾವು ಮಾಡಬೇಕಾಗಿದೆ, ಸಾಕ್ಷಿ ಬೇಕಾಗಿದೆ ಅನ್ನೋರಿಂದ DNA ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ದಟ್ ಈಸ್ ಕಂಪೇರ್ಡ್ ವಿತ್ DNA ಸ್ಯಾಂಪಲ್ ಆಫ್ ಸಸ್ಪೆಕ್ಟ್. ಯಾರು ಆರೋಪ ಮಾಡಿದ್ದಾರೆ ಅವ್ರದ್ದು ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾರೆ. ಆ ಸ್ಯಾಂಪಲ್ ಅನ್ನು ತಗೊಳ್ತಾರಲ್ಲ, ಏನು DNA ಸ್ಯಾಂಪಲ್, ಹೇಗೆ ತಗೊಳ್ತಾರೆ? ಸೊ ಟೇಕನ್ ಫ್ರಮ್ ದಿ ಹೇರ್ ಆರ್ ಟಿಶ್ಯೂ. ಸೊ 1 cell DNA is enough to testing. ಏನಾಗುತ್ತೆ ಇಲ್ಲಿ? ಒಂದು ಜೀವಕೋಶದಲ್ಲಿರ್ತಕ್ಕಂಥ DNA ಸಾಕು ಟೆಸ್ಟ್ ಮಾಡಿಬಿಟ್ಟು ಪ್ರೂವ್ ಮಾಡಲಿಕ್ಕೆ. ಹೇರಿಂದನಾದ್ರೂ ತಗೊಳ್ಬೋದು, ಅಥವಾ ಟಿಶ್ಯೂ ಅಥವಾ ಆರ್ಗನ್ ಯಾವುದಾದ್ರೂ ಅವರ ಬಾಡಿ ಪಾರ್ಟ್ ಇಂದ ಏನಾಗ್ತದೆ, ಒಂದು ಸೆಲ್ಲಿಂದ DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಅದನ್ನೇನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ಯಾರು ಅನುಮಾನಾಸ್ಪದ ವ್ಯಕ್ತಿ ಇರ್ತಾರೆ ಅವ್ರದ್ದು ನಾವು ಕಂಡುಹಿಡಿಬೇಕೀಗ, ಅವನೇ ಮಾಡಿದ್ದಾನೆ ಅನ್ನೋದನ್ನ ಕಂಡುಹಿಡಿಬೇಕಾದ್ರೆ ಅವನ ಒಂದು DNA ಮ್ಯಾಚ್ ಮಾಡ್ತಾರೆ. ಇದನ್ನು ತಗೊಂಡು ಯಾವುದು, ಯಾರೋ ಅವ್ರು ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅವನ DNA ಯಾರು ಮಾಡಿದ್ದಾರೆ ಅಂತ ಆಪಾದನೆಯಲ್ಲಿ ಇರ್ತಾರೆ ಅವರ DNA ಮ್ಯಾಚ್ ಮಾಡ್ತಾರೆ, ಮ್ಯಾಚ್ ಮಾಡ್ತಾ ಹೋಗ್ತಾರೆ. ಸೊ ಈಸ್ ಕಂಪೇರ್ both DNA ಆರ್ ಮ್ಯಾಚ್. ಅಲ್ಲೇನಾಗುತ್ತೆ, DNA ಎರಡರಲ್ಲೂ ಕೂಡ ಮ್ಯಾಚ್ ಆಯ್ತು ಅಂತ ಇಟ್ಕೊಳ್ಳೋಣ. ಅದೇನ್ ಕೊಡ್ತದೆ? ಸೊ ಎವಿಡೆನ್ಸ್ ಕೇಮ್ ಫ್ರಮ್ ಸಸ್ಪೆಕ್ಟ್. ಈಗ ಸಾಕ್ಷಿ ಸಿಗುತ್ತೆ. ಯಾವುದು? ಯಾರು ಅನುಮಾನಾಸ್ಪದ ಅಂತ ಇರ್ತಾರೆ ಅವರದ್ದು ಸಾಕ್ಷಿ ಸಿಗ್ತದೆ. ದೆನ್ ಡ್ಯೂರಿಂಗ್ ದಿ ಟೈಮ್ ಆಫ್ ಪೋಸ್ಟ್ ಮಾರ್ಟಮ್ ಮಾಡುವಾಗಲೂ ಕೂಡ ಫೊರಾನ್ಸಿಕ್ ಅಂತ ಕರಿತೀವಿ, ಫೊರಾನ್ಸಿಕ್ ಇನ್ವೆಸ್ಟಿಗೇಷನ್. ಸೊ ಅಲ್ಲೇನಾಗ್ತದೆ, ಬೆರಳಚ್ಚು ಅಂತ ಹೇಳ್ತೀವಿ ನಾವು ಅದನ್ನು. ಫಿಂಗರ್ ಪ್ರಿಂಟಿಂಗಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ, ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಅವರದ ಒಂದು ಗುರುತುಗಳನ್ನು ತಗೊಳ್ತಾರೆ. ಫೊರಾನ್ಸಿಕ್ ಅಂತ ಹೇಳ್ತೀವಿ ನಾವು ಅದನ್ನು. ಆ ಗುರುತುಗಳನ್ನು ತಗೊಂಡು ಅದನ್ನು ಟೆಸ್ಟಿಂಗ್ ಮಾಡ್ತಾರೆ. ಅಲ್ಲಿ ಒಂದು ಇದ್ರ ಜೊತೆ ಮ್ಯಾಚ್ ಮಾಡ್ತಾರೆ, DNA ಸ್ಯಾಂಪಲ್ ಜೊತೆ ಮ್ಯಾಚ್ ಮಾಡ್ತಾರೆ. ಅಲ್ಲೇನಾಗಿರುತ್ತೆ, ಗುರುತುಗಳಲ್ಲಿ ಏನೋ ಆ ವ್ಯಕ್ತಿದಿರ್ತಕ್ಕಂತಹ ಒಂದು ಸೆಲ್ಲಲ್ಲಿರ್ತಕ್ಕಂಥ DNA, ಇಲ್ಲಿರ್ತಕ್ಕಂಥ ಒಂದು ಏನಿರ್ತದೆ ಆ ಪ್ರಿಂಟಿಂಗಲ್ಲಿ ಇರ್ತಕ್ಕಂಥ DNA ಎರಡಕ್ಕೂ ಕೂಡ ಮ್ಯಾಚ್ ಆದಾಗ ಅದು ಪ್ರೂವ್ ಆಗ್ತದೆ. ಸೊ ಅದೊಂದು ಎವಿಡೆನ್ಸ್ ಆಗ್ತದೆ, ಆ ವ್ಯಕ್ತಿನೇ ಅದನ್ನು ಮಾಡಿರುವಂಥದ್ದು, ಯಾರು ನಾವು ಸಸ್ಪೆಕ್ಟ್ ಅಂತ ಮಾಡಿದ್ದೇವೆ ಅವರಿಂದನೇ ಆಗಿರುವಂಥದ್ದು ಅನ್ನೋದನ್ನ ಪ್ರೂವ್ ಮಾಡುವಂಥದ್ದು. ಸೊ DNA ಫಿಂಗರ್ ಪ್ರಿಂಟಿಂಗ್ ಇನ್ಕ್ಲೂಡ್ಸ್ 4 steps. ಎಷ್ಟು ಸ್ಟೆಪ್ಸ್ ಅನ್ನ ಒಳಗೊಂಡಿದೆ ಇದು? 4 steps. What are those 4 steps including in DNA fingerprinting? First one, extraction. Extraction nothing but DNA, extracted DNA from the cell or tissue or organ of the body. ಏನು ಎಕ್ಸ್ಟ್ರಾಕ್ಷನ್ ಅಂದರೆ, ಒಂದು ವ್ಯಕ್ತಿಯ ಸೆಲ್, ಜೀವಕೋಶನೋ ಅಥವಾ ಪರ್ಟಿಕ್ಯುಲರ್ ಆರ್ಗನ್ನಿಂದ ಏನು ಮಾಡ್ತಾರೆ,
ಒಂದು DNA ಸ್ಯಾಂಪಲ್ ಅನ್ನು ತಗೊಳ್ಳುವಂಥದ್ದು ಎಕ್ಸ್ಟ್ರಾಕ್ಷನ್ ಅಂತ ಕರೀತೀವಿ. ದೆನ್ ಕ್ವಾಂಟಿಟೇಷನ್, ಕ್ವಾಂಟಿಟಿ ಎಷ್ಟು ತಗೊಳ್ಬೇಕಾಗುತ್ತೆ, ಎಷ್ಟು ಬೇಕಾಗುತ್ತೆ ಅವ್ರಿಗೆ, ಎಷ್ಟು ಪ್ರಮಾಣದಲ್ಲಿ DNA ಬೇಕಾಗ್ತದೆ. 1 ಸೆಲ್ ಇಸ್ ಎನಫ್ ಆರ್ 2 ಸೆಲ್ಸ್ ಆರ್ 3 ಸೆಲ್ಸ್ ಆರ್ ಟಿಶ್ಯೂ. ಸೊ ಈ ರೀತಿ ಅನಲೈಸ್ ಮಾಡುವಂಥದ್ದನ್ನ ಕ್ವಾಂಟಿಟೇಷನ್ ಅಂತ ಕರೀತೇವೆ. ದೆನ್ ಆಂಪ್ಲಿಫಿಕೇಶನ್, ಆ ತಗೊಂಡಿರುವ DNA ಸೀಕ್ವೆನ್ಸ್ ಅನ್ನ ಏನ್ ಮಾಡ್ತಾರೆ, ಕಾಪೀಸ್ ಮಾಡ್ತಾರೆ, ನಂಬರ್ ಆಫ್ ಕಾಪೀಸ್ ಅನ್ನ ಕೊಡ್ತಾರೆ. ಅದನ್ನ ಯಾವ ರೀತಿ ಮಾಡ್ತಾರೆ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಂಪ್ಲಿಫಿಕೇಶನ್. amplification of DNA from PCR method or by PCR method. PCR, nothing but polymerase chain reaction. Polymerase chain reaction. PCR method ಅಂತ ಕರಿತೀವಿ, polymerase chain reaction. So we will learn more in biotechnology chapter. ಇದ್ರ ಬಗ್ಗೆ ನಾವು ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡುವಂಥದ್ದು. ಇಲ್ಲೇನ್ ಮಾಡ್ತಾರೆ, ಕ್ವಾಂಟಿಟೇಷನ್ ಆದ್ಮೇಲೆ ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಆ ಏನು DNA ಇದೆಯಲ್ಲ, ಆ DNA ಸೀಕ್ವೆನ್ಸ್ ಅನ್ನ ಏನ್ ಮಾಡ್ತಾರೆ, ಅಲ್ಲಿ ಮಲ್ಟಿಪ್ಲೈ ಮಾಡುವಂಥದ್ದು. ಸೊ multiplied that DNA sequences into number of copies by using PCR method. That process is known as amplification. PCR nothing but polymerase chain reaction. Then last step is gel electrophoresis method. Gel electrophoresis method, that is separation of DNA fragments from the agarose gel. ಏನು DNA fragments ಇದೆ, ಕಟ್ಟು ಫ್ರಾಗ್ಮೆಂಟ್ಸ್ ಅನ್ನ ಅಗರೋಸ್ ಜೆಲ್ ಇಂದ ಸಪರೇಟ್ ಮಾಡುವಂಥದ್ದು. ದಟ್ ಮೆಥಡ್ ಈಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. ಸೊ ದೀಸ್ ಆರ್ 4 steps ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. ಫಸ್ಟ್ ಒನ್ ಎಕ್ಸ್ಟ್ರಾಕ್ಷನ್, ಸೆಕೆಂಡ್ ಒನ್ ಕ್ವಾಂಟಿಟೇಷನ್, ಥರ್ಡ್ ಒನ್ ಆಂಪ್ಲಿಫಿಕೇಶನ್ ಅಂಡ್ ಫೋರ್ತ್ ಒನ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. ಸೊ DNA fingerprinting, that is the father of DNA fingerprinting was Alec Jeffreys. Alec Jeffreys. So he named father of DNA fingerprinting. ಇವನಿಗೆ ಏನಂತ ಕರಿತೇವೆ ನಾವು, father of DNA fingerprinting, because he was the man first to identified or proposed that DNA fingerprinting technique in the laboratory. ಲ್ಯಾಬೋರೇಟರಿನಲ್ಲಿ ಈ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಏನಿದೆ ಅದನ್ನ ಮೊಟ್ಟ ಮೊದಲು ಪ್ರಪೋಸ್ ಮಾಡಿರ್ತಕ್ಕಂತಹ ವಿಜ್ಞಾನಿ ಅಲೆಕ್ ಜೆಫರೀಸ್. ಇವನಿಗೆ ನಾವು ಫಾದರ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ DNA polymorphism. DNA polymorphism. Poly means many. DNA polymorphism ಅಂದಾಗ poly means many. Morphism, that is variant sites at a DNA sequence. So we have to identify different variant sites at DNA sequence. ಇದು DNA ಬೇಸ್ ಪೇರ್ ಸೀಕ್ವೆನ್ಸ್ ಅಲ್ಲಿ ಅಲ್ಲಲ್ಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗಿರ್ತದೆ, ವೇರಿಯಂಟ್ ಬೇಸ್ ಇರುತ್ತದೆ, ಸಿಂಗಲ್ ಬೇಸ್ ಸೀಕ್ವೆನ್ಸ್ ಅಂತ ಕರಿತೀವಿ. ಈ ತರ ಬಂದಿರ್ತದೆ ವೇರಿಯಂಟ್ ಆಗಿ. ಸೊ ಈ ವೇರಿಯಂಟ್ ಏನಿದೆ, ದಿಸ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ವೇರಿಯಂಟ್ ಅಲೀಲ್. ದಿಸ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ವೇರಿಯಂಟ್ ಅಲೀಲ್ that causes the polymorphism of DNA. DNA ಸೀಕ್ವೆನ್ಸ್ ಅಲ್ಲಿ ಏನಾಗಿರುತ್ತೆ, ಅಲ್ಲಲ್ಲಿ ಬೇಸ್ ಪೇರ್ ಅಲ್ಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಸಿಂಗಲ್ ಸೀಕ್ವೆನ್ಸ್ ಅನ್ನ ನೋಡ್ತೇವೆ. ಯಾಕೆ ಈ ತರ ನಂಬರ್ ಆಫ್ ಸಿಂಗಲ್ ಸೀಕ್ವೆನ್ಸ್ ಬರುತ್ತೆ ಅಂದಾಗ, ಅಲ್ಲಿ ಆ ಜೀನಲ್ಲಿ ಇರ್ತಕ್ಕಂಥ ಅಲೀಲ್ ಏನಿದೆ ಅದು ವೇರಿಯಂಟ್ ಆಗಿರ್ತದೆ. ಆ ಅಲೀಲ್ ಏನಾಗಿರ್ತದೆ, ವೇರಿಯಂಟ್ ಆಗಿರುತ್ತೆ ಅಲೀಲು. ಹಾಗಾಗಿ ಅಂತಹ ವೇರಿಯಂಟ್ ಅಲೀಲ್ ಇರೋದ್ರಿಂದ ಏನಾಗುತ್ತೆ, ಅಂತ ಸೈಟ್ಗಳನ್ನ
ಏನನ್ನ ರಿಪೀಟೆಡ್ ಸೀಕ್ವೆನ್ಸ್ ಅನ್ನ ಏನು ಮಾಡುತ್ತದು ಕ್ರಿಯೇಟ್ ಮಾಡ್ತದೆ. ಸೊ ದೋಸ್ ರಿಪೀಟೆಡ್ ಸಿಂಗಲ್ ಬೇಸ್ ಸೀಕ್ವೆನ್ಸ್ ನಥಿಂಗ್ ಬಟ್ ಪಾಲಿಮಾರ್ಫಿಸಮ್, DNA ಪಾಲಿಮಾರ್ಫಿಸಮ್. ಸೊ DNA ಪಾಲಿಮಾರ್ಫಿಸಮ್ that is a condition in which one or two different but normal sequence can exist at a particular site. DNA polymorphism nothing but a condition in which one or two different but normal sequence can exist at the particular site of DNA. That is called DNA polymorphism. So DNA polymorphism is the basis of genetic mapping of human genome. Very important, DNA polymorphism. So that is the basis of genetic mapping in human genome. ಜೆನೆಟಿಕ್ ಮ್ಯಾಪಿಂಗ್ ಮಾಡಲಿಕ್ಕೆ ಇಂಥ ಪಾಲಿಮಾರ್ಫಿಸಮ್ ಸೈಟ್ಗಳು ಬೇಕಾಗ್ತದೆ DNA ಪರ್ಟಿಕ್ಯುಲರ್ ಒಂದು ಇದರಲ್ಲಿ ಏನು ಸೀಕ್ವೆನ್ಸ್ ಅಲ್ಲಿ. ಇದು ನಾವು ನಾರ್ಮಲ್ ಸೀಕ್ವೆನ್ಸ್ ಥರನೇ ಇರ್ತದೆ, ಬಟ್ ಅಲ್ಲಲ್ಲಿ ಏನಾಗಿರ್ತದೆ ಈ ಥರ ಒಂದು ಅಥವಾ ಎರಡು ಡಿಫ್ರೆಂಟ್ ಆಗಿರೋ ಒಂದು ಸೀಕ್ವೆನ್ಸ್ ಅನ್ನು ನೋಡ್ತೀವಿ. ಆ ಕಂಡೀಷನ್ ಅನ್ನ ಪಾಲಿಮಾರ್ಫಿಸಮ್ ಅಂತ ಕರಿತೇವೆ. ಈ ಪಾಲಿಮಾರ್ಫಿಸಮ್ ಯಾವುದಕ್ಕೆ ತುಂಬ ಯೂಸ್ಫುಲ್ ಆಗಿದೆ? ಸೊ ಇದು ಅನಲೈಸ್ ಮಾಡಲಿಕ್ಕೆ, ಯಾವುದನ್ನ ಮ್ಯಾಪಿಂಗ್ ಮಾಡಲಿಕ್ಕೆ, ಜೆನೆಟಿಕ್ ಮ್ಯಾಪಿಂಗ್ ಮಾಡಲಿಕ್ಕೆ ಹ್ಯೂಮನ್ ಜಿನೋಮಲ್ಲಿ ಆ ಜೆನೆಟಿಕ್ ಮ್ಯಾಪಿಂಗ್ ಮಾಡಲಿಕ್ಕೆ ಆ ಪರ್ಟಿಕ್ಯುಲರ್ ಸೈಟ್ ಇದೆಯಲ್ಲ, ಪಾಲಿಮಾರ್ಫಿಸಮ್ ಅಂತ ಏನು ಹೇಳಿದ ಪರ್ಟಿಕ್ಯುಲರ್ ಸೈಟ್, ದಟ್ ಈಸ್ ವೆರಿ ಯೂಸ್ಫುಲ್, ತುಂಬ ಉಪಯುಕ್ತವಾಗಿರುವಂಥದ್ದು. ದೆನ್ ಅಲೆಕ್ ಜೆಫರೀಸ್, ಸೊ he conducted experiments, that is isolation of DNA. Then they cut DNA into number of pieces, then isolated DNA. So that one DNA fragments separated by gel electrophoresis method. Then those fragments are transferred to nylon cloth or sheet. Then here the DNA probe are used. ಅಲ್ಲಿ DNA probe ಅನ್ನ ಯೂಸ್ ಮಾಡ್ತಾನೆ. Then those fragments so transferred to DNA probe. Probe nothing but a medical instrument. Here DNA probe nothing but an instrument that detect different or variant sequences of DNA. Now these fragments allow to the X-ray film. That X-ray film in DNA so detect images of sequence through audio radiography technique to detect images of DNA sequences. Then so that technique very useful to detect or in case of paternity test legal dispute ಬರ್ತಕ್ಕಂತಹ paternity test or forensic report. ಸೊ ಏನು ಬೆರಳಚ್ಚು ಇದರಿಂದ ಯಾರು ಆ ಕೊಲೆ ಮಾಡಿದಾನೆ ಅನ್ನೋದನ್ನು ನಾವಲ್ಲಿ ಡಿಟೆಕ್ಟ್ ಮಾಡುವಂಥದ್ದು. ಹಾಗೆ ಆ ತಂದೆಯ ಮಗ ಇವನೇ ಅಂತೇಳಿ ಕೆಲವು ಸರಿ ಲೀಗಲ್ ಡಿಸ್ಪ್ಯೂಟಿಗೆ ಬಂದಾಗ ಏನಾಗುತ್ತೆ, ಯಾವುದೋ ಆಸ್ತಿ ಮಕ್ಕಳಿಗೆ ಬರಬೇಕಾಗಿರುತ್ತೆ, ಅಲ್ಲೇನು ಮಾಡ್ತಾರೆ, ಇವ್ನು ನನ್ನ ಮಗ ಅಲ್ಲ ಅಂತ ವಾದ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಪ್ಯಾಟರ್ನಿಟಿ ಟೆಸ್ಟ್ ಅಂತ ಮಾಡ್ತಾರೆ. ತಂದೆ ಮತ್ತು ಮಗ ಏನು ಆ ಮಗ ಅಲ್ಲ ಅಂತ ಏನು ಹೇಳಿರ್ತಾರೆ, ಆ ಮಗನ DNA ಅದನ್ನು ಕಂಪೇರ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಫಾದರ್ DNA ತೆಗೆದುಕೊಂಡು ಸ್ಯಾಂಪಲನ್ನು ತೆಗೆದುಕೊಂಡು ಅಲ್ಲಿ ಮ್ಯಾಚ್ ಆದಾಗ DNA ಪ್ಯಾಟರ್ನ್ ಏನಾಗುತ್ತೆ, ಬ್ಯಾಂಡ್ ಬರ್ತದೆ. ಅಲ್ಲಿ ಈ ಥರ ಒಂದು ಪ್ರಯೋಗದಲ್ಲಿ ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಎಕ್ಸ್ರೇ ಫಿಲ್ಮಲ್ಲಿ ಡಾರ್ಕ್ ಬ್ಯಾಂಡ್ ಬರ್ತದೆ. ದಟ್ ಪ್ರೊಡ್ಯೂಸಸ್ ಎ ಡಾರ್ಕ್ ಬ್ಯಾಂಡ್. ದಟ್ ಟೈಪ್ ಆಫ್ ಪ್ಯಾಟರ್ನ್ ಆಫ್ ಬ್ಯಾಂಡ್ಸ್ ಅಂತ ಬ್ಯಾಂಡ್ಸ್ ಏನಾಗ್ತದೆ ಟೆಸ್ಟಿಂಗಲ್ಲಿ ಕೊಟ್ಟಾಗ ಆ ಟೆಕ್ನಿಕ್ಕಲ್ಲಿ ಎರಡೂ ಕೂಡ ಏನಾಗಿರ್ತದೆ, ಸೇಮ್ ಆಗಿರ್ತದೆ. ಆ ಪ್ಯಾಟರ್ನ್ ಆಫ್ ಬ್ಯಾಂಡ್ಸ್
ಏನು ನಾವು ಪ್ಯಾಟರ್ನಿಟಿ ಟೆಸ್ಟಲ್ಲಿ ನೋಡ್ತೇವೆ. ಸೊ ಮಗ ಮತ್ತು ತಂದೆ ಆ ಎರಡೂ ಪ್ಯಾಟರ್ನ್ ಏನಿದೆ ಮಗನಲ್ಲೂ ಮತ್ತು ತಂದೆ DNA ನಲ್ಲೂ ಕೂಡ ಮ್ಯಾಚ್ ಆಯಿತು ಅಂದಾಗ ಅದು ಆ ತಂದೆಯ ಮಗ ಅನ್ನೋದೇನಾಗುತ್ತೆ ಅಲ್ಲಿ ಪ್ರೂವ್ ಆಗ್ತದೆ. ದಟ್ ಈಸ್ ಪ್ಯಾಟರ್ನಿಟಿ ಟೆಸ್ಟ್ ಅಂತ ಕರಿತೇವೆ. ಬಟ್ DNA ಫಿಂಗರ್ ಪ್ರಿಂಟಿಂಗ್ ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಅನಲೈಸ್ ಮಾಡಿದಾಗ ಈ ಥರ ಬ್ಯಾಂಡ್ಸ್ ಬರ್ತದೆ, ಮ್ಯಾಚ್ ಆಗುತ್ತೆ. DNA ಏನಾಗ್ತದೆ, ಮ್ಯಾಚ್ ಆಗ್ತದೆ. ಸೊ ಇದು DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರಿತೇವೆ. ದಟ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ DNA ಫಿಂಗರ್ ಪ್ರಿಂಟಿಂಗ್. That completes the chapter, the molecular basis of inheritance. ಅಲ್ಲಿಗೆ ಈ ಚಾಪ್ಟರ್ ಮುಕ್ತಾಯ ಆಗ್ತದೆ. Then I will take up the next new chapter, human health and disease, in the next class. Till then, good. ಇಷ್ಟೊತ್ತಾಯ್ತು.